ಪರಿಷ್ಕಾರ, ಬಿಡುಗಡೆ, ನಮ್ಮ ಪ್ರಾಣಗಳಿಗೆ ಸಂತೋಷ ಯಾವ ರೀತಿಯಲ್ಲಿ ಸಿಗ್ತತೆ ಹುಡುಕೊಳ್ಳಕ್ಕೆ ನಮ್ಮ ಕೈಯಿಂದ ಆಗುವುದಿಲ್ಲ ಕರ್ತನಲ್ಲಿ ಪ್ರಿಯರೇ. ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಾಗ ಪರಿಶುದ್ಧಾತ್ಮ ದೇವರು ನಮ್ಮದ ದುಃಖದ ದಿನಗಳೆಲ್ಲವೂ ಕೂಡ ಏನ್ ಮಾಡ್ತಾನಂತೆ, ತೊಲಗಿಸಿ ದೂರ ಮಾಡಿ ನಾಟ್ಯವಾಗಿ ಪರಿವರ್ಸ್ತನ ಮಾರ್ಪಡಿಸ್ತಾನ ಕರ್ತನಲ್ಲಿ ಪ್ರಿಯರೇ. ಮಾತ್ರವಲ್ಲ, ನೀ ದುಃಖ ದಿನವಲ್ಲ ನೀವು ಏನಾಗ್ತವಂತೆ, ಸಮಾಪ್ತ ಆಗ್ಬಿಡ್ತಾವ. ನಿಮ್ಮ ಚಿಂತೆಗಳು, ಕೊರಗಳು, ನೋವು, ವ್ಯಥೆ, ಬಾಧೆ, ಸಂಕಷ್ಟ, ರೋಗ ರುಜಿನ ಎಲ್ಲ ಕೂಡ ನೀಗಿಸ್ತಾನೆ. ವಾಕ್ಯದ ಪ್ರಕಾರ ನಾವು ಕೈಕೊಂಡು ನಡೆಸಿಕೊಂಡು ಅನುಸರಿಸಿ ಹಿಂಬಾಲಿಸ್ಕೊಂಡು ಬರುವಾಗ ಮಾತ್ರ ದೇವರು ಎಲ್ಲ ಕೂಡ ಪರಿಹಾರ ಮಾಡುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ಧ್ಯಾನ ಮಾಡ್ಕೊಳ್ಳೋಣ. ದಾವೀದ ಕೀರ್ತನೆಗಳು 94:19 ವಚನ ಓದ್ಕೊಳ್ಳೋಣ. ದಾವೀದ ಕೀರ್ತನಲು 94:19 ವಚನ. 94ನೇ ಕೀರ್ತನೆ 19ನೇ ವಚನ. ಆಮೇನ್. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗ್ತದೆ. ಪ್ರಾರ್ಥನೆ ಮಾಡೋಣ. ದೇವ, ವಾಕ್ಯ ಭಾಗದಲ್ಲಿ ಹೋಗ್ತಾ ಇದ್ದೀವಿ. ಈ ಬೆಥೆಸ್ದ ಪ್ರಾರ್ಥನಾ ದೇವರ ಸಮಾಜ ಮಂದಿರದಲ್ಲಿ ಸೇರಿಕೊಂಡು ಇದುವರೆಗೂ ನಿಮ್ಮ ಸಾನ್ನಿಧ್ಯವು ಅನುಭವಿಸುವಂತೆ, ನಿಮ್ಮನ್ನು ಸ್ತುತಿಸುವಾಗೆ, ನಿಮ್ಮನ್ನು ಕೊಂಡಾಡಿ ಘನಪಡಿಸಿ ಮೈಪಡಿಸುವಾಗೆ ಸಹಾಯ ಮಾಡಿದ್ದೀರಿ. ವಾಕ್ಯ ಭಾಗದಲ್ಲಿ ಹೋಗ್ತಾ ಇದ್ದೀವಿ. ಪರಿಶುದ್ಧಾತ್ಮ ಬೋಧಕರಾಗಿ ಮಾತನಾಡಿ ಮೈ ಹೊಂದಬೇಕೆಂಬುದಾಗಿ ವಾಕ್ಯಕ್ಕೆ ವಿರುದ್ಧವಾಗಿ ವ್ಯತಿರೇಕ ಮಾಡುವ ಎಲ್ಲ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯಪಡಿಸುತ್ತೇವೆ. ದೀನದಾಸನಾದ ನನ್ನನ್ನು ನಿಮ್ಮ ಶಿಲುಬೆ ಮರೆಯಲ್ಲಿ ಬಚ್ಚಿಟ್ಕೊಂಡು ಸಂಘ ಕ್ಷೇಮಾಭಿವೃದ್ಧಿಗೋಸ್ಕರ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯಾ. ನೀವೇ ಮಾತನಾಡಿ ಮಹಿಮೆ ಹೊಂದಬೇಕೆಂಬುದಾಗಿ ಸ್ತುತಿಗೆ ನಮಗಳು ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಎಲ್ಲರೂ ಸೇರಿ ಆಮೇನ್. ಹಲ್ಲೆಲೂಯಾ. ಇದು ವಚನ. ಈ ಕೀರ್ತನ ಸಾರಾಂಶವೆಲ್ಲ ಕೂಡ ನಾವು ನೋಡುವುದಾದರೆ, ದೇವರ ಶಿಕ್ಷೆ ರಕ್ಷೆಗಳಿಗೆ ಒಳಗಾದವನು ಧನ್ಯನು. ಇದರ ಅರ್ಥ ಆಗ್ಬೇಕಂತಂದ್ರೆ ಯೋಬನ ಪರಿಸ್ಥಿತಿ ಓದಬೇಕು. 5ನೇ ಅಧ್ಯಾಯ 17ರಿಂದ ಓದುವುದಾದರೆ, ಸರ್ವಶಕ್ತನ ದಂಡನೆಯನ್ನು ಯಾರು ಕೂಡ ಏನ್ ಮಾಡಬಾರ್ದಂತೆ, ತಿರಸ್ಕಾರ ಮಾಡಕೂಡ್ದು. ನಾನು ದೇವ್ರ ಮನುಷ್ಯ, ಭಕ್ತನು, ಪರಿಶುದ್ಧನು, ಪ್ರಾರ್ಥನಾ, ಚರ್ಚೆಗೆ ಬರ್ತೀನಿ, ಎಲ್ಲ ಮಾಡ್ತಾ ಇದ್ದೇನೆ, ನನಗೆ ಯಾಕೆ ಕಷ್ಟ, ಚಿಂತೆ, ಬಾಧ, ವ್ಯಥೆ, ರೋಗ ಅಂತ ದೇವ್ರ ಮೇಲೆ ಅಬಂಡವಾಗಬಾರ್ದು. ಯಾವತ್ತಿಗೂ ಸರ್ವಶಕ್ತನ ದಂಡನೆಯನ್ನು ಏನ್ ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು. ಒಡೆಯುವ ಕೈಯೇ ನಮ್ಮನ್ನೇನ್ ಮಾಡ್ತತೆ, ವಾಶ್ ಮಾಡ್ತತೆ, ಕಟ್ಟುತ್ತದೆ, ಅದ್ಭುತ ಮಾಡ್ತತೆ. ಹಂಗ ದೇವರ ಶಿಕ್ಷೆಗಳಿಗೆ ಯಾರು ಒಳಗಾಗಿರ್ತಾರೋ ಅವರೆಲ್ಲರನ್ನ ದೇವರು ಧನ್ಯರಾಗಿ ಅವರ ಪ್ರಾಣಗಳಿಗೆ ಉಲ್ಲಾಸ, ಸಂತೋಷ, ಆನಂದ ತರುವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ. ಹಾಗಾದ್ರೆ ದಾವೀದ ಭಕ್ತನ 19ನೇ ವಚನದಲ್ಲಿ ನಾವು ನೋಡುವಾಗ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ಯಾರನ್ನ ಹೇಳ್ರಿ ಅದ್ಮೇಲೆ ಕೈ ಇಟ್ಕೊಂಡು, ನನಗೆ ಯಾವ ಚಿಂತೆ ಇಲ್ಲ, ಯಾವ ಸಮಸ್ಯೆ ಇಲ್ಲ, ಯಾವ ರೋಗ ಇಲ್ಲ, ಯಾವ ಕಷ್ಟ ಇಲ್ಲ, ಯಾವ ದುಃಖವಿಲ್ಲ, ಯಾವ ನೋವಿಲ್ಲ. ದೇವ್ರಿಗೆ ಸ್ತೋತ್ರ ಮಾಡೋಣ. ಐದರಮ್ಮ ಯಾರನ್ನ ಮಾತಾಡ್ರಿ, ಇಲ್ಲದ್ರೆ ಹೂ ಅನ್ನಾಡ್ರಿ. ನನಗೆ ಕೂಡ ಇದಾವಮ್ಮ. ಆದ್ರೆ ಚಿಂತೆಗಳು ಹೊತ್ತುವ, ತೆಗೆದುಹಾಕುವ, ಭಾರಗಳು ನೀಗಿಸುವ, ಕಣ್ಣೀರು ಒರೆಸುವ ದೇವರು ನಮಗೆ ದೊಡ್ಡ ಗುಡ್ಡವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಆಳವಾಗಿ ಯೋಚನೆ ಮಾಡುವಾಗ ಕರ್ತನಲ್ಲಿ ಪ್ರಿಯರೇ, ಆಮೇಲೆ ಓದ್ಕೊಳ್ರಿ. 1ನೇ ಪೇತರು 5ನೇ ಅಧ್ಯಾಯ 7, 8, 9, ಕೀರ್ತನೆ 55, 22, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 3ನೇ ವಚನದಲ್ಲಿ ಹೋಗುವಾಗ, ನಿನ್ನ ಕಾರ್ಯಭಾರಗಳು, ನಿನ್ನ ಕಷ್ಟಗಳು, ನಿನ್ನ ದುಃಖಗಳು, ನಾನು ನಿಮಗೋಸ್ಕರ ಚಿಂತೆ ಮಾಡ್ತಾ ಇದ್ದೀನಿ, ನೀವೇನ್ ಮಾಡ್ಬೇಕಂತೆ, ಏನ್ ಮಾಡ್ಬೇಕು? ವಾಕ್ಯ ಏನ್ ಹೇಳ್ತತೆ?
ಏನ್ ಮಾಡ್ಬೇಕಮ್ಮ? ಈಗ ಟೈಮ್ ಇಲ್ಲ ಓದ್ಸಕ್, ಅದಕ್ಕೆ ನಾನು ಹೇಳಿದ್ದು. ಅರ್ಥ ಮಾಡ್ಕೊಳ್ಳೋಣ. ದೇವ್ರ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ನಾವು ನೋಡುವಾಗ ನಿಮ್ಮ ಚಿಂತ ಯಾವತ್ತು ಯಾರ ಮೇಲೆ ಆಗ್ಬೇಕಂತೆ? ಮನೆ ಯಜಮಾನ ಮೇಲೆ, ಮನೆ ಯಜಮಾನಲ ಮೇಲೆ, ಪಾಸ್ಟರ್ ಮೇಲೆ ಆಗ್ಬೇಕು. ಯಾರ ಹೆಸರು ಗೊತ್ತಾಗ್ತಾ ಇಲ್ಲ. ಯಾರ ಮೇಲೆ ಹಾಕ್ಬೇಕಂತಮ್ಮ? ನಮ್ಮ ಭಾರಗಳಿರ್ಬೋದು, ಯಾವುದೋ ಭಾರ, ಕಾರ್ಯಭಾರ. ದೇವರಿಗೆ ಸ್ತೋತ್ರ. ಆ ವಾಕ್ಯಗಳ ಗಮನಿಸುವಾಗ ನಿಮ್ಮ ಚಿಂತೆ ಯಾವತ್ತು ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಏನ್ ಮಾಡ್ತಾರಂತಮ್ಮ? ನಾನು ನಿಮಗೋಸ್ಕರ ಚಿಂತೆ ಮಾಡ್ತೀನಿ. ಆ ಚಿಂತೆ ಮಾಡುವ ದೇವ್ರು ನಮಗಿರುವಾಗ ಕೆಲವು ಸಾರಿ ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ದೊಡ್ಡ ಗುಡ್ಡ ಸಮಷ್ಟ ಬೆಟ್ಟದಷ್ಟು ಸಮಸ್ಯವಾಗಿ ಅವರೇ ಒತ್ಕೊಂಡಿರೋನು, ಅವರೇ ಭರಿಸ್ತಾ ಇದ್ದಾರೇನು, ಅವರೇ ನಡೆಸ್ಕೊಂಡು ಬರ್ತಾ ಇದ್ದಾರನಂತ ಅಷ್ಟು ಫೀಲ್ ಆಗ್ಬಿಡ್ತಾರೆ. ಹಾಗಾದ್ರೆ ದೇವ್ರನ್ನ ಗಾಲಿಗೆ ತೊರೆದು ಬಿಟ್ಟಾರ, ದೂರ ಮಾಡ್ಬಿಟ್ಟಾರ. ಯಾವತ್ತಿಗೂ ನಮ್ಮ ಜೀವಿತದಲ್ಲಿ ಚಿಂತೆಗಳು, ಸೋಲುಗಳು, ಅಪಮಾನಗಳು, ಈ ಭಾರಗಳು, ಈ ನೋವುಗಳು ಕುಗ್ಗಿ ಹೋಗೋದು ದೇವರಿಗಿಂತ ದೊಡ್ಡವು ಪ್ರಪಂಚದಲ್ಲಿ ಯಾವ ಕೂಡ ಇಲ್ಲ. ಹಲ್ಲೆಲೂಯಾ. ಲೋಕದಲ್ಲಿರುವವನಿಗಿಂತಲೂ ನಿನ್ನಲ್ಲಿರುವವನು ಹೆಚ್ಚಿನವನು, ಅಭಿವೃದ್ಧಿ ಪಡಿಸುವನು, ನಮ್ಮನ್ನು ಮೇಲಕ್ಕೆ ತರುವನು, ಉನ್ನತ ಸ್ಥಾನಕ್ಕೆ ನಡೆಸುವನು, ಅಭಿವೃದ್ಧಿ ತರಿಸುವನು. ಆ ದೊಡ್ಡ ಗುಡ್ಡ ಇದ್ದಾಗ, ಬೆಟ್ಟವಾಗಿದ್ದಾಗ ನಿನ್ನ ಸಮಸ್ಯೆಗಳು, ಚಿಂತೆಗಳು, ನೋವುಗಳು ಇರುವೆ ಅಷ್ಟು ಸಮಾನವಾಗಿರ್ತವೆ. ಹಲ್ಲೆಲೂಯಾ. ಆತನ ಗುಡ್ಡದಷ್ಟು ಇರುವ ದೇವರು ನಮಗೋಸ್ಕರ ಚಿಂತೆ ಮಾಡುವಾಗ ಕೊರಗಿ ವ್ಯಸನ ಮಾಡಿ, ಚಿಂತೆ ಮಾಡಿ, ಕುಗ್ಗಿ ದೇವರು ಕೊಟ್ಟಿರುವ ಆರೋಗ್ಯ ಏನ್ ಮಾಡ್ಕೊಂತೀವಿ? ಕೈಯಾರ ಸರ್ವನಾಶನ ಮಾಡ್ಕೊಂತೀವಿ. ವಿಶೇಷವಾಗಿ ಹೆಣ್ಮಕ್ಳು, ಪಾಪ ಸ್ತ್ರೀಯರು ದೇವ್ರ ವಿಷಯದಲ್ಲಿ ಹಾಕ್ಬೇಕು. ದೇವ್ರ ಮಕ್ಕಳು ಯಾರ ಮೇಲೆ ಹಾಕ್ಬೇಕಂತೆ? ಅಷ್ಟೇನಮ್ಮ. ದೇವ್ರಿಗಿಂತ ದೊಡ್ಡದು ಯಾವುದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ಆಮೇನ್, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ಉದಾಹರಣೆಗೆ ಬಂದಿರುವ ನಮ್ಮಲ್ಲಿ ಅನೇಕ ಚಿಂತೆಗಳಿದ್ದಾವ. ಚಿಂತೆ ಇಲ್ಲದ ಮನುಷ್ಯನ ಪ್ರಪಂಚದವ್ರು ಯಾರೂ ಇಲ್ಲ. ಯಾವುದೋ ಒಂದು ಚಿಂತ. ಮಕ್ಕಳಿಗೆ ಮದುವೆ ಮಾಡಬೇಕು, ವಯಸ್ಸಿಗೆ ಬಂದಿದ್ದಾರೆ, ಮನೆ ಕಟ್ಟಬೇಕು, ಕೆಲಸ ಗಿಟ್ಟಿಸ್ಕೊಳ್ಬೇಕು, ಇನ್ನ ಜಮೀನು ಅದು ಇದು ಏನೆಲ್ಲ ಪಡೆದುಕೊಳ್ಬೇಕಂತ ನಾನಾ ರೀತಿಯಲ್ಲಿ ಯೋಚನೆಗಳಿರ್ತವೆ. ಕರ್ತನಲ್ಲಿ ಪ್ರಿಯ ವಾಕ್ಯ ಇರ್ತತೆ, ಚಿಂತೆ ಮಾಡಬೇಡಮ್ಮ. ಚಿಂತಿಸುವ ದೇವರು ನಮಗಿದ್ದಾನೆ. ನಿನ್ನ ಕಾರ್ಯಭಾರವು ದೇವ್ರ ಮೇಲೆ ಹಾಕ್ರಿ, ಭರವಸೆ ಇಡ್ರಿ, ನಂಬಿಕೆ ಇಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಯಾಸ ಪಡ್ರಿ, ದೇವರಲ್ಲಿ ವಾಕ್ಯಗಳ ಪ್ರಕಾರ ಜೀವಿಸ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರಿಗಿಂತ ದೊಡ್ಡದು ಚಿಂತೆ ಅಲ್ಲ. ಆ ಚಿಂತೆಗಳಿಗಿಂತ ದೊಡ್ಡವನು ಏಸಪ್ಪಿದ್ದಾನೆ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ಶಾರೀರಿಕವಾಗಿ ಚಿಂತೆಗಳು, ಆತ್ಮಿಕವಾಗಿ ಚಿಂತೆಗಳು, ಆರ್ಥಿಕವಾಗಿ ಚಿಂತೆಗಳು, ಸಾಮಾಜಿಕವಾಗಿ ಚಿಂತೆಗಳು, ನೈತಿಕವಾಗಿ ಚಿಂತೆಗಳು, ಎಷ್ಟು ಮಾಡಿದರೂ ತನವಿ ತೀರಂಗಿಲ್ಲ. ನನ್ನಲ್ಲಿ ಅನೇಕ ಚಿಂತೆಗಳು ಇರಬಹುದು, ಇದಾವೆ, ನಮಗ್ ಕೂಡ ಇದಾವೆ. ಆ ಚಿಂತೆಗಳಿಂದ ದೂರ ಮಾಡಲಿಕ್ಕೆ 2000 ವರ್ಷದ ಕೆಳಗೆ ನಮಗೋಸ್ಕರ ಪರಲೋಕ ಮಹಿಮಾ ಮಾನ ಪ್ರಭಾವವನ್ನು ಎಲ್ಲ ಕೂಡ ತ್ಯಜಿಸಿಕೊಂಡು ಭೂಲೋಕಕ್ಕೆ ಬಂದು ನೀನು ನಾನು ಮಾಡಿರುವ ಪಾಪಗಳು, ಶಾಪಗಳು, ಅಪರಾಧಗಳು ಎಲ್ಲವೂ ಆತನ ಮೇಲೆ ಹೊತ್ತುಕೊಂಡು ಸತ್ತು ಉನ್ನಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಗೆದ್ದು ಬಂದಿರುವ ಆತನು ನಮಗೆ ಇರುವಾಗ, ಹಲ್ಲೆಲೂಯಾ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ. ಯಾರಮ್ಮ ನಮ್ಮನ್ನು ಸಂತೈಸೋದು? ಯಾರು ನಮ್ಮನ್ನು ಆದರಣ ಕೊಡೋದು? ಯಾರು ನಮ್ಮನ್ನ ಮಗನೇ ನಾನಿದ್ದೇನೆ, ಮಗಳೇ ನಾನಿದ್ದೀನಿ ಭರವಸೆ ಕೊಡೋದು ಯಾರು? ನಾ ಅನ್ನೋರು ಬರಲ್ಲ. ಕೆಲವು ಸಾರಿ ಯಾರ ಮೇಲೆ ಭರವಸೆ ಇಡಕ್ ಹೋಗ್ಬೇಡ್ರಿ, ಯಾರ ಮೇಲೆ ನಂಬಿಕೆ ಇಡಕ್ ಹೋಗ್ಬೇಡ್ರಿ.
ನಾನು ಹೇಳ್ತೀನಿ, ಕಟ್ಕೊಂಡ ರಕ್ತ ಹಂಚಿಕೊಂಡು ಬಂದಿರೋ ಮಕ್ಕಳು ಕೂಡ ಭರವಸೆ ಇಡಕ್ಕೆ ಹೋಗ್ಬೇಡ್ರಿ. ಯಾರಿಗ್ಯಾರು ಯಮುನಾ ತೀರ. ದೇವರಂತ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಸಂತೈಸುವಿಕೆಯಿಂದಲೇ. ಯಾರಮ್ಮ ನಮ್ಮನ್ನು ಆಧಾರ ಕೊಡೋದು? ಯಾರು ನಮ್ಮನ್ನು ಬಲಪಡಿಸೋದು? ಯಾರು ಕಣ್ಣೀರು ಬರ್ಸೋದು? ನಮ್ಮ ಜಾತ್ಯ, ನಮ್ಮ ಸ್ಟೇಟಸ್, ನಮ್ಮ ಅಂತಸ್ತ? ಆಕ್ಸಿಸ್ ಬ್ಯಾಂಕ್ ಮಾಡ್ತದ? ಆಕ್ಸಿಸ್ ಬ್ಯಾಂಕ್ನಲ್ಲಿ ದೇವ್ರ ಅವಕಾಶ ಕೊಟ್ಟಾನ, ದೇವರಿಗೆ ಸ್ತೋತ್ರ. ಅದರಲ್ಲಿ ಹೋದಾಗ್ಲಿಂದ ನನ್ನ ಆರ್ಥಿಕ ಸ್ಥಿತಿ ಬದಲು ದೇವರೆಲ್ಲ ಕೂಡ ಬದಲು ಮಾಡಿದ್ದಾನೆ. ಅದಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ಬೇಕು. ಹಲ್ಲೆಲೂಯಾ. ಒಂದ್ ಕಡೆಗೆ ಇಟ್ಬಿಡೋಣ, ಆತ್ಮಿಕವಾಗಿ ಯೋಚನೆ ಮಾಡೋಣ. ಏನಂತ ಇದ್ದಾನ? ನಿನ್ನ ಸಂತೈಸುವಿಕೆಯಿಂದಲೇ. ಕೆಲವು ಪರಿಸ್ಥಿತಿಯಲ್ಲಿ ಯಾರು ಸಂತೈಸುವುದಿಲ್ಲ. ದೇವರ ವಾಕ್ಯದಲ್ಲಿ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ. ಮನುಷ್ಯಗೆ ಏನ್ ಬೇಕಮ್ಮ? ಆರೋಗ್ಯ, ನೆಮ್ಮದಿ, ಶಾಂತಿ, ಸಂತೋಷ, ಸಮಾಧಾನ. ಮತ್ತೆ ಯಾಕೆ ಚಿಂತೆ ಮಾಡ್ತೀರಿ ಅಪ್ಪ? ಪ್ರತಿಯೊಂದಕ್ಕೂ ಚಿಂತೆ ಮಾಡ್ತೀವಿ, ಕೊರಗು ಬಿಡ್ತೀವಿ, ವ್ಯಥೆ ಪಡ್ತೀವಿ. ನನ್ನ ಜೀವಿತದಲ್ಲಿ ನೋಡುವಾಗ ಗುಡ್ಡಗಳಷ್ಟು ಬೆಟ್ಟಗಳಷ್ಟು ಸಮಸ್ಯೆಗಳು ಇದಾವೆ. ದೇವ್ರಿಗೆ ಒಪ್ಪಿಸ್ಬಿಡ್ತಾನೆ, ದೇವ್ರು ನೋಡ್ಕೊಂತಾನ. ನಾವು ಈಜಿಯಾಗಿ ಏನ್ ಮಾಡ್ಬೇಕಂದ್ರೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕು. ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಬೇಡ. ನೆಗೆಟಿವ್ ಇದ್ರೆ ಇನ್ನ ಲೋಕದ ಮೇಲೆ ಆದ್ಕೊಳ್ತಾ ಇದ್ದೀವಿ, ಈ ಲೋಕ ವಿಷಯದಲ್ಲಿ ಆದುಕೊಳ್ತಾ ಇದ್ದೀವಿ, ದೇವ್ರ ಮೇಲೆ ಆದುಕೊಳ್ತಾ ಇಲ್ಲ, ದೇವರಿಗೆ ಒತ್ತು ಕೊಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲ, ಆರಾಧನೆ ಮಾಡ್ತಾ ಇಲ್ಲ, ದೇವರ ಸನ್ನಿಧಿಯನ್ನು ಪ್ರೀತಿಸಿ ಆಸಕ್ತಿಯಿಂದ ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ನೆಗೆಟಿವ್ ನಕಾರಾತ್ಮಕವಾಗಿ. ಯಾವಾಗ ಪಾಸಿಟಿವ್ ತೆಗೆದುಕೊಳ್ತೀವಿ, ದೇವರ ಇದನ್ನು ಪಡ್ಪ, ದೇವರಿಗಿಂತ ದೊಡ್ಡದು ಯಾವ ಚಿಂತೆ, ಬಾಧೆ, ಸಂಕಷ್ಟ ಯಾವುದೂ ಇಲ್ಲ. ದೇವರ ಇದನ್ನ ದೇವ್ರು ನೋಡ್ಕೊಳ್ತಾನ. ಯಾವತ್ತಾದರೂ ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ದೇವರಿಗೆ ಮಹಿಮೆ ಆಗಲಿ. ನಾನು ನನ್ನ ಜೀವಿತದಲ್ಲಿ ಯಾವುದನ್ನ ಬರಲಿ, ದೇವರ ಇದನ್ನ ದೇವ್ರು ನೋಡ್ಕೊಂತಾನ ಅಂತ ಬಿಟ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಯಾವಾಗ ಮನುಷ್ಯನ ಜೀವಿತ ಓದೋದು ಗೊತ್ತಿಲ್ಲ, ಸುಮ್ಮನೆ ದೇವರು ಕೊಟ್ಟಂತ ಆಯುಷು ಹಾಳು ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡು, ನೀವು ಕೆಡಿಸ್ಕೊಳ್ಳೋದಲ್ಲದೆ ಮತ್ತೆ ಏನ್ ಮಾಡ್ತೀವಿ? ಟೆನ್ಷನ್ ಮಾಡಿಸ್ತೀವಿ, ಒತ್ತಡಗಳೇರ್ತೀವಿ, BP ಬರ್ತತೆ, ಹೆಚ್ಚು ಕಡಿಮೆ ಆಗ್ತತೆ. ಸೈತಾನು ಆವರಿಸ್ತಾನ, ಮನೆಯಲ್ಲಿ ಚಿದ್ರ ಮಾಡ್ತಾನ, ಗಲಿಬಿಲಿ ಮಾಡ್ತಾನ, ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಡ್ತತೆ. ಕರ್ತನಲ್ಲಿ ಪ್ರಿಯರೇ, ಪಾಸಿಟಿವ್ ಆಗಿರ್ಬೇಕಮ್ಮ, ನೆಗೆಟಿವ್ ಆಗಿರ್ಬೇಕ? ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋಣ ಅಥವಾ ನಕಾರಾತ್ಮಕವಾಗಿರೋಣ? ಇನ್ನು ಮೇಲೆ ನೀವು ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ರಿ. ಹೌದಲ್ಲ, ದೇವ್ರಿಗಿಂತ ದೊಡ್ಡದು ನನಗೆ ಯಾವ ರೋಗ ಅಲ್ಲ, ಯಾವ ದುಃಖ ಅಲ್ಲ, ಯಾವ ಬಾಧೆ ಅಲ್ಲ, ಯಾವ ಸಂಕಷ್ಟ ಅಲ್ಲ, ಯಾವ ಚಿಂತೆ ಅಲ್ಲ. ನಾನು ಹೇಳೋ ರಿಫರೆನ್ಸ್ ಬರ್ಕೊಂಡ್ರೆ, ದೇವರು ನಿನಗೋಸ್ಕರ ನನಗೋಸ್ಕರ ಚಿಂತೆ ಮಾಡ್ತಾ ಇದ್ದಾನೆ. ನಿನ್ನ ಭಾರ ನನ್ನ ಮೇಲೆ ಹಾಕ್ರಿ, ನಿನ್ನ ಕಾರ್ಯ ಭಾರ, ಮನೆ ಭಾರ, ಮಕ್ಕಳ ಭಾರ, ಮದುವೆ ಭಾರ, ಇನ್ನು ಏನೇನು ಇದಾವೋ ನನ್ನ ಮೇಲೆ ಹಾಕ್ರಿ ಅಂತ ಇರುವಾಗ ನಾವೇ ದೊಡ್ಡ ಗುಡ್ಡವಾಗಿ ಎಲ್ಲ ನೆಗೆಟಿವೇ. ಈಗಲಾದರೂ ದೇವರ ಮೇಲೆ ಆದುಕೊಳ್ಳೋಣ, ದೇವರಲ್ಲಿ ಒತ್ತು ಕೊಡೋಣ, ಪ್ರಾರ್ಥನೆ ಮಾಡೋಣ. ದೇವರೆಲ್ಲ ಕೂಡ ನೀಗಿಸ್ತಾನ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಏನ್ ಮಾಡ್ಬೇಕಂತ, ನನ್ನ ಪ್ರಾಣಕ್ಕೆ ಏನ್ ಕೊಡ್ತಾ ಇದ್ದಾನ ದೇವರು? ಚಿಂತೆಗಳಿಲ್ಲ, ಕಣ್ಣೀರಿಲ್ಲ, ರೋಗ ಇಲ್ಲ, ವ್ಯಥೆ ಇಲ್ಲ, ದುಃಖವು ಎಲ್ಲ ತೆಗೆದುಬಿಟ್ಟಿದ್ದಾನೆ. ಯಾಕೆ? ದೇವರು ನನಗೆ ಸಂತೈಸ್ತಾ ಇದ್ದಾನೆ, ಆದರಣ ಕೊಡ್ತಾ ಇದ್ದಾನೆ. ಅವೆಲ್ಲ ನೀಗಿಸಿ ನನ್ನ ಪ್ರಾಣಗೆ ಏನ್ ಕೊಡ್ತಾ ಇದ್ದಾನಂತೆ? ಸಂತೋಷವು, ಆನಂದವು, ಆಶೀರ್ವಾದ, ಆರೋಗ್ಯ, ಅಭಿವೃದ್ಧಿ ದೇವರು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಿಜವಾದ ಸಂತೋಷ ಹಣದಿಂದ ಬರಲ್ಲ, ಲೋಕದಿಂದ ಬರಲ್ಲ, ಯಾವ ಪಾಪದಿಂದ ಬರುವುದಿಲ್ಲ. ಬಂದ್ರೆ ಕೂಡ ಕ್ಷಣಿಕವಾದದ್ದು. ಅಂತಲೋ ಕನಬಡಿ, ಅಂತಲೋ ಮಾಯ ಅವುಗಳ ಮೇಲೆ ನಾವು ಭರವಸೆ ಹೋಗ್ಬೇಡ್ರಿ, ನಂಬಕ್ ಹೋಗ್ಬೇಡ್ರಿ. ಯಾವುಗಳಿಂದ ನಮಗೆ ಸಂತೋಷ ಸಿಗುವುದಿಲ್ಲ. ಈ ಸಂತೋಷ ಹಣದಿಂದ ಬರುವುದಿಲ್ಲ. ಅಂಗಡಿ ವ್ಯಾಪಾರ ಮಾಡುವಾಗ ಅವುಗಳಿಂದ ಕೂಡ ನಮಗೆ ಸಂತೋಷ ಬರುವುದಿಲ್ಲ. ನಮ್ಮ ಪ್ರಾಣಗಳಿಗೆ ದೇವರೇ ಸಂತೋಷವನ್ನು ದೇವರು ಕೊಡ್ಲಿಕ್ಕೆ ಬಂದಿದ್ದಾನೆ ಕರ್ತನಲ್ಲಿ ಪ್ರಿಯರೇ. ಹಲ್ಲೆಲೂಯ. ನಿಮ್ಮ ವೈಯಕ್ತಿಕ, ಆತ್ಮಿಕ, ಶಾರೀರಿಕ ಜೀವಿತದಲ್ಲಿ ದೇವರು ನಿಮ್ಮನ್ನು ಸಂತೈಸಿ ನಿಮ್ಮ ಪ್ರಾಣಗಳಿಗೆ ದೇವರು ಸಂತೋಷ ಕೊಡಬೇಕಂತಂದ್ರೆ ಈಗಲಿಂದ ನಮ್ಮ ಜೀವಿತ ಉದ್ದಕ್ಕೂ ಯಾವುದಕ್ಕೂ ಎದುರ್ಕೊಳ್ಬೇಡ್ರಿ, ಯಾವುದಕ್ಕೂ ಹಂಚಿಕೊಳ್ಬೇಡ್ರಿ, ಭಯಪಡಬೇಡ್ರಿ. ಪ್ರತಿ ಒಂದಕ್ಕೂ ಸಕಾರಾತ್ಮಕವಾಗಿರೋಣ, ಪಾಸಿಟಿವ್ ಆಗಿರೋಣ. ದೇವ್ರ ಮೇಲೆ ಒಪ್ಪಿಸ್ಬಿಡೋಣ, ದೇವ್ರ ಮೇಲೆ ಭರವಸೆ ಇಡೋಣ, ದೇವ್ರ ಮೇಲೆ ನಂಬಿಕೆ ಇಡೋಣ. ಅವಾಗಲೇ ದೇವರ ಆದರಣೆ ಸಿಗ್ತದೆ. ಸಂತೈಸುವಿಕೆ, ಪ್ರಾಣಕ್ಕೆ ಸಂತೋಷ, ಆನಂದ ದೇವರು ಕೊಡುವನಾಗಿದ್ದಾನೆ. ಯೆಶಾಯನ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ 13ನೇ ವಚನ. ಬೇಗ ಓದ್ಕೊಳ್ಳೋಣ. ಯೆಶಾಯನ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ 13ನೇ ವಚನ. ಹಲ್ಲೆಲೂಯ. ಆ ಮಕ್ಕಳ ಬಗ್ಗೆ ಹೇಳ್ಬೇಕಂತಂದ್ರೆ, ಶಾರೀರಿಕವಾಗಿ ನಮ್ಮ ಮಕ್ಕಳು ನಮ್ಮ ಹತ್ರ ಹಣ ಇಲ್ಲದಾಗ ಹಠ ಮಾಡ್ತಾ ಇದ್ದಾರೆ, ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತ. ಕೆಲವು ಸಾರಿ ಸಿಟ್ಟು, ಕೋಪ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ರಪ 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 ಬಡ್ದು ಅವನು ಬಿಡಲ್ಲ, ಇನ್ನ ಉರ್ಲಾಡ್ಬಿಡ್ತಾನೆ. ಹೆಚ್ಚು ಕಡಿಮೆ ಶಿಮ್ಲೆ ಸೋರ್ಸ್ಕೊಂತ ಕಣ್ಣೀರು ಸುರಿಸ್ತಾ ಇದ್ದಾನೆ, ಹಠ ಜಾಸ್ತಿ ಮಾಡ್ತಾ ಇರ್ತಾನ. ನಿನಗೆ BP ಸಿಟ್ಟು ಕಡಿಮೆ ಆಗೋವರೆಗೆ ಅವನು ಅಳ್ತಾನೆ ಇರ್ತಾನೆ, ಬಾಧೆ ಪಡ್ತಾ ಇರ್ತಾನೆ, ಮಾಡ್ತಾನೆ ಇರ್ತಾನೆ. ಯಾವಾಗ ಸ್ವಲ್ಪ ಟೈಮ್ ಆದ್ಮೇಲೆ ತನ್ನಗೆ ಆಗ್ತೀವೋ, ನಿಧಾನವಾಗಿ ಯೋಚನೆ ಮಾಡುವಾಗ, ಇವನ್ನ ಸುಮ್ಮನೆ ಹೊಡೆದೆ ಇವಳನ್ನ ಬಾಮ್ಮ ಅಂತ ಮಕ್ಕಳನ್ನ ತಿರುಗಿ ಹತ್ತಿರ ಕರ್ಕೊಂಡು ಆ ಶಿಮ್ಲ ಒರೆಸಿ, ಕಣ್ಣೀರು ಒರೆಸಿ, ಮುಖ ತೋರಿಸಿ, ಅವಾಗ ನೆನಪಾಗ್ತತೆ ಎಲ್ಲನ್ನ ಮನೆಯಲ್ಲಿ ಡಬ್ಬಿಗಳಲ್ಲಿ ಅನ್ನ ಐತೆನ ನೋಡ್ತೀವಿ. ಯಾರು ಇಳಿದಾಗ, ಯಾರೋ ಒಬ್ಬರು ಅಣ್ಣ ತಮ್ಮಂದರು ಸಿಕ್ಕಾಗ, ಅಪ್ಪ ಒಂದು 20 ರೂಪಾಯಿ ಕೊಡು, ಮಗಳು ಅಳ್ತಾ ಇದ್ದಾರ ಅಂತ ಅಂದಾಗ ಅವ್ರು ಕೊಡ್ತಾರೆ. ಕೊಟ್ಟಾಗ ಅಂಗಡಿಯಿಂದ ಆ ಹುಡುಗಿ ಏನು ಆಶೆ ಪಟ್ಟಿದ್ದನ್ನು ನಾವು ಕೊಡಿಸ್ತೀವೋ ಅವನಿಗೆ ಎಷ್ಟು ಆನಂದ, ಸಂತೋಷ ಬರ್ತತೆ ಕರ್ತನಲ್ಲಿ. ಅವಾಗ ತಾಯಿ ತಲೆ ಸೌರಿ, ಬೆನ್ನು ಸೌರಿ, ಅಪ್ಪ ಅಮ್ಮಿ ಇನ್ನೊಂದ್ಸರ ಹಂಗೆ ಮಾಡಬೇಡಮ್ಮ, ಇದ್ರೆ ಎಲ್ಲವೂ ನಿಮ್ಮದೇ, ಟೈಮ್ ಸರಿಗಿರಲ್ಲ ಅಂತ ಬೆನ್ನು ಸವರಿ, ತಲೆ ಸವರಿ, ಮೂಗು ಒರೆಸಿ ಏನೆಲ್ಲ ಇದು ಮಾಡ್ತೀವಿ ಕರ್ತನಲ್ಲಿ. ಆತ್ಮಿಕವಾಗಿ ಯೋಚನೆ ಮಾಡುವುದಾದ್ರೆ, ನೀವು ನಾವು ದೇವರಿಗೆ ಮಕ್ಕಳಾಗಿದ್ದೀವಿ. ನಮಗೆ ಏಸಪ್ಪ ತಂದೆ ಆಗಿದ್ದಾನೆ. ಶಾರೀರಿಕವಾಗಿ ನಾವು ನಮ್ಮ ಮಕ್ಕಳಿಗೆ ಅಷ್ಟು ಕಾಳಜಿ ವಹಿಸಿ, ಪ್ರೀತಿ ವಹಿಸಿ ಸಂತೈಸುವುದಾದರೆ, ಆತ್ಮಿಕವಾಗಿ ಇನ್ನೆಷ್ಟರ ಮಟ್ಟಿಗೆ ಪರಿಶುದ್ಧಾತ್ಮ ದೇವರು ಸಂತೈಸುವನಾಗಿದ್ದಾನೆ. ಹಲ್ಲೆಲೂಯ. ತಾಯಿ ಒಬ್ಬ ಮಗನನ್ನು ಸಂತೈಸುವ ರೀತಿಯಲ್ಲಿ ಹೋದ್ರೆ ದೇವರ ವಾಕ್ಯ ಪ್ರಕಾರ, ಹಲ್ಲೆಲೂಯ. ಯಾರಮ್ಮ ನಮಗೆ ಸಂತೈಸೋದು? ಯಾರು ನಮಗೆ ಆಧಾರ ಕೊಡೋದು? ನಿನ್ನ ರೋಗ ಏನು ಮಾಡಲ್ಲ, ನಿನ್ನ ದುಃಖ ಏನಾಗಲ್ಲ, ನಿನ್ನ ಸಮಸ್ಯೆ ಏನಾಗಲ್ಲ, ನಾನು ನಿನ್ನ ಸಂತೈಸ್ತೇನೆ. ಸಂತೈಸುವ ದೇವ್ರ ಮೇಲೆ ಆದ್ಕೊಳ್ಬೇಕು, ಆಧಾರ ಪಡಬೇಕು. ವಾಕ್ಯಾನುಸಾರವಾದ ಜೀವಿತ ನಾವು ಜೀವಿಸ್ಕೊಂಡು ಹೋಗ್ಬೇಕು. ತಾಯಿ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ, ಆಧಾರ ಕೊಡ್ತೇನೆ. ನೀವು ಕುಗ್ಗಿ ಹೋಗ್ಬೇಡ್ರಿ, ವ್ಯಥೆ ಪಡಬೇಡ್ರಿ, ಬಾಧೆ ಪಡಬೇಡ್ರಿ, ಕೊರಗಬೇಡ್ರಿ, ಚಿಂತೆ ಮಾಡಬೇಡ್ರಿ, ಆರೋಗ್ಯ ಹಾಳು ಮಾಡ್ಕೊಳ್ಬೇಡ್ರಿ. ಎಲ್ಲವೂ ದೇವ್ರ ಒಪ್ಪಿಸ್ಕೊಳ್ಳೋಣ, ಪಾಸಿಟಿವ್ ಆಗಿ ಇರೋಣ ಕರ್ತನಲ್ಲಿ. ದೇವರಿಗೆ ಅಸಾಧ್ಯವಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ.
ಹೆಣ್ಮಕ್ಳು ಬಹಳ ಮಾಡ್ತಾರೆ. ಅಮ್ಮ ದೊಡ್ಡ ಗುಡ್ಡವನ್ನು ಹೊತ್ತುಕೊಂಡವ ರೀತಿಯಲ್ಲಿ ಮಾಡ್ತಾರೆ. ನೀವೆಲ್ಲರ ಹಂಗೆ ಮಾಡಲ್ಲ ಅಲ್ರಮ್ಮ? ನೀವೆಲ್ಲರ ಹಂಗೆ ಮಾಡಲ್ಲ. ಮ್ಯಾರೇಜ್ ಬಂದ ಯಾರು ಮಾಡಕ್ ಹೋಗ್ಬೇಡ್ರಿ. ಇವತ್ತು ಇಲ್ಲಿ, ನಾಳೆ ಮನ್ನ ಅಷ್ಟೇ. ದೇವ್ರ ರಾಜ್ಯದಲ್ಲಿ ಸೇರ್ತೀವಿ. ವಾಕ್ಯ ಪ್ರಕಾರ ನಡೆದುಕೊಳ್ಳೋಣ, ದೇವ್ರಿಗೆ ಒತ್ತು ಕೊಡೋಣ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು, ದೇವರು ನಮ್ಮನ್ನು ಆದರಣ ಕೊಡುವಾಗ, ಸಂತೈಸುವಾಗ, ಬಲಪಡಿಸುವಾಗ ವ್ಯಥೆ ಪಡಬೇಡ್ರಿ. ದೇವ್ರ ಚಿತ್ತ, ದೇವ್ರು ನಮಗೆ ಅನುಮತಿ ಕೊಟ್ಟಿದ್ದಾನೆ. ಚಿಂತೆಗಳು, ಸಮಸ್ಯೆಗಳು, ಸೋಲುಗಳು, ಅಪಜಯಗಳು, ಅಪಮಾನಗಳು ಹೊಂದಿಕೊಳ್ಳೋಣ. ಆದರೆ ಟೈಮ್ ಬಂದಾಗ ಪರಿಶುದ್ಧಾತ್ಮ ದೇವರು ಅವೆಲ್ಲವುಗಳಿಂದ ನೋಡ್ರಿ ಏನ್ ಮಾಡ್ತಾನೆ, ಮುಂದಕ್ಕೆ ಹೋದ್ರಮ್ಮ ಹಂಗೆ. ಎಲ್ಲರ ಕರ್ಗಲ್ ತಟ್ಟಿ ಕರ್ತನ ನಾವು ಮಾಯಪಡಿಸ್ಕೊಂಡು ಜೋರಾಗಿ ಬೆತೆಸ್ತಾ ದೇವರ ಸಮಾಜ ಪ್ರಾರ್ಥನಾ ಮಂದಿರದಲ್ಲಿ ನಮಗಿರುವ ಕಣ್ಣೀರು, ಚಿಂತೆಗಳು, ವ್ಯಥೆಗಳು, ದುಃಖಗಳು, ಬಾಧೆಗಳು ಎಲ್ಲ ಕೂಡ ಉಪಶಮನವಾಗ್ತವೆ. ಹಲ್ಲೆಲೂಯಾ! ಎಷ್ಟು ಚೆನ್ನಾಗಿರ್ತದೆ. ಯೆರೂಸಲೇಮು ದೇವರ ಸನ್ನಿಧಿ, ದೇವರು ಪ್ರೀತಿಸುವ ಪಟ್ಟಣವು. ಯೆರೂಸಲೇಮಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯೆರೂಸಲೇಮಿನ ಸೌಭಾಗ್ಯ ಕ್ಷೇಮವು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕು. ಯೆರೂಸಲೇಮಿನಲ್ಲೇ ನಿಮ್ಮ ದುಃಖಗಳು ಏನಾಗ್ತವಂತೆ, ಉಪಶಮನವಾಗ್ತವೆ. ಎಲ್ಲಿಗಿನಲ್ಲಿ ಏನಂತಾರೆ ನೋಡ್ರಿ. ఒకని తల్లి వాడిని ఆదరించినట్లు నేను మిమ్మల్ని ఆదరిస్తాను. యెరూషలేములోనే మీరు ఆదరింపబడుదురు. ఇంకా చదవండమ్మా. ఆ దుఃఖము బాధ రాలేదమ్మా? చాలమ్మా. థ్యాంక్ యూ. హల్లెలూయಾ, ಹಲ್ಲೆಲೂಯಾ. ಕರ್ತನೇ ಮಹಿಮೆ ಆಗಲಿ. ಗಟ್ಟಿಯಾಗಿ ಆಮೆನ್. ನಮ್ಮ ದೇವರೇನಾಗಿದ್ದಾನೆ? ಸಂತೈಸುವ ದೇವರು. ಯಾವಾಗ ಸಂತೈಸ್ತಾನೆ? ನಮ್ಮಲ್ಲಿ ಅನೇಕ ಚಿಂತೆಗಳು ಇರುವಾಗ. ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ, ಆರೋಗ್ಯವಾಗಿದ್ದಾಗ ಎಲ್ಲರೂ ಬರ್ತಾರೆ, ನಮ್ಮ ಹತ್ರ ಹಣ ಆಸ್ತಿ ಎಲ್ಲ ಇದ್ದಾಗ ಎಲ್ಲರೂ ಬರ್ತಾರೆ. ಎಲ್ಲವನ್ನು ಕಳ್ಕೊಂಡಾಗ ಯಾರು ಬರಲ್ಲ. ನಿಮ್ಗೆ ಅನುಭವ ಇದೆಯಾ? ಆದರೆ 94ನೇ ಕೀರ್ತನಲ್ಲಿ ದೇವರ ಸೇವಕ ಓದಿಸಿದ ಮಾತು ಎಷ್ಟು ಚೆನ್ನಾಗಿದೆ. ಏನ್ ಹೇಳ್ತಾನಲ್ಲಿ? 94:19 ನನ್ನಲ್ಲಿ ಅನೇಕ ಚಿಂತೆಗಳು ಇರುವಾಗ ನಿಜವಾಗಲೂ ಈ ಮಾತು ನಮ್ಮ ಹೃದಯವನ್ನು ತಾಕುವಂತ ಮಾತಾಗಿದೆ. ಸಂತೈಸುವಿಕೆ ಅನ್ನೋದು ಬಹಳ ಶ್ರೇಷ್ಠ. ಆಮೆನ್. ಹಲ್ಲೆಲೂಯಾ. ನಿಮಗೆ ಬಹಳ ಸಮಸ್ಯೆ ಇದ್ದಾಗ ಯಾರಿಗೋ ಫೋನ್ ಮಾಡ್ತಾರೆ, ಬನ್ನಿ ಸ್ವಲ್ಪ ಸಹಾಯ ಮಾಡಿ, ಸ್ವಲ್ಪ ಹೆಲ್ಪ್ ಮಾಡಿ, ಸ್ವಲ್ಪ ನನಗೆ ಮಾಡಿಕೊಡಿ, ತಂದು ಕೊಡಿ ಅಂತ ಕೇಳ್ತಾರೆ. ಬರ್ತೀವಿ ಅಂತ ಹೇಳ್ತಾರೆ. ಅವ್ರು ಬರಲ್ಲ. ನಿಮ್ಗೇನು ಅನ್ಸುತ್ತೆ ಮನಸ್ಸವಾಗ? ಅಲ್ಲ? ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಆದ್ರೆ ಬೈಬಲ್ ಕೀರ್ತನೆಗಾರ ಹೇಳ್ತಾನೆ, ನನ್ನಲ್ಲಿ ಅಮ್ಮ ಇನ್ನೊಂದ್ಸರಿ ದೇವರ ಸಂತೈಸುವಿಕೆಯಿಂದಲೇ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ನಮಗೆ ಹಣದಿಂದ ಆಗಲಿ, ಆಸ್ತಿಯಿಂದ ಆಗಲಿ, ಅಧಿಕಾರದಿಂದ ಆಗಲಿ, ಉದ್ಯೋಗದಿಂದ ಆಗಲಿ ಸಂತೋಷ ಸಿಗಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸಿಕ್ಕರೆ ಸಂತೋಷ ತಾತ್ಕಾಲಿಕವಿರುತ್ತದೆ. ದೇವರಿಂದ ಬಂದ ಸಂತೋಷ ಅದು ಶಾಶ್ವತವಾಗಿ ಇರುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ನಾವು ಅಂದ್ಕೊಂಡಿಲ್ಲ ದೇವರ ಸೇವಕರು ನಮ್ಮ ಸಭೆಗೆ ಬರ್ತಾರೆ. ನಾನು ಊಹಿಸ್ಕೊಂಡಿಲ್ಲ, ಆಲೋಚನೆ ಕೂಡ ಮಾಡಲಿಲ್ಲ. ಕರ್ತನು ನಿಜವಾಗಲು ನಮ್ಮ ಆತ್ಮೀಯ ತಂದೆಯವರನ್ನ, ನಮ್ಮ ಮೇಜಿ ಸಂಸ್ಥೆಯ ಹಿರಿಯ ದೈವ ಸೇವಕರನ್ನ, ನಮ್ಮ ಬಳ್ಳಾರಿ ಜಿಲ್ಲೆಗೆ 120 ಮಂದಿ ಸೇವಕರಿಗೆ ಮುಖ್ಯ ಅಧಿಕಾರಿಯಾಗಿ, ಪ್ರೆಸ್ಬಿಟರ್ ಆಗಿ
ಸೇವೆ ಮಾಡೋ ದೊಡ್ಡ ಸೇವಕರು ಇವತ್ತು ನಮ್ಮ ಸಭೆಗೆ ಬರೋದು ಅದು ನಮಗೆ ಆಶೀರ್ವಾದ. ಉತ್ತಮವಾದ ಸಂದೇಶವನ್ನು ಕೊಟ್ಟಂತ ದೇವರ ಸೇವಕರು ಒಂದು ಚಪ್ಪಳೆ ತಟ್ಟೋಣ. ಕರ್ತನ ಮಹಿಮೆ ಆಗಲಿ. ಗಟ್ಟಿಯಾಗಿ ಚಪ್ಪಳೆ ತಟ್ಟೋಣ. ದೇವರೇ ಮಹಿಮೆಕರವಾಗಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ಆಮೇಲೆ ಎಷ್ಟು ಜನಕ್ಕೆ ಅರ್ಥವಾಯಿತು?